ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಅನಿತಿನ ಅಪ್ಪನಿಗೆ ಏಟ್ ಆಗಿರುತ್ತಲ್ವಾ. ಸೊ ಅದಕ್ಕೋಸ್ಕರ ರಾಘು ಹೋಗಿ ಎಲ್ಲಾ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ತನ್ನ ಹತ್ರ ಇರೋ ಹಣನೆಲ್ಲ ಬಳಸ್ಕೊಂಡು ಮನೆಗೆ ವಾಪಸ್ ಬಂದಿರ್ತಾನೆ. ಅದೇ ಟೈಮಿಗೆ ಸಂಗೀತ ಬಂದು ಹಣನ ಕೇಳ್ತಾಳೆ. ಆಗ ರಾಘು, ಅದು ಸಂಗೀತ ದುಡ್ಡನ್ನ ಸ್ವಲ್ಪ ಖರ್ಚು ಮಾಡ್ಬಿಟ್ನಮ್ಮ, ಅದು ಆಸ್ಪತ್ರೆಯಲ್ಲಿ ದುಡ್ಡನ್ನ ನಾನು ಬಳಸ್ಬಿಟ್ಟೆ ಅಂತ ಹೇಳಿದಾಗ ದೊಡ್ಡಪ್ಪ, ಅಲ್ವೋ ರಾಘು, ಅವರು ಅಷ್ಟೊಂದು ಬಡವರೇನು, ಅಲ್ಲ ಒಂದ್ ಆಸ್ಪತ್ರೆ ಫೀಸು ಕಟ್ಟಕ್ಕಾಗಲ್ವಾ ಅವ್ರಿಗೆ ಅಂತ ಹೇಳಿದಾಗ, ಅದು ಹಾಗಲ್ಲ ದೊಡ್ಡಪ್ಪ, ಯಾಕಂದ್ರೆ ಅವರು ಗಾಬರಿಲಿ ಮನೆಯಿಂದ ಯಾವ ಹಣನೂ ತಂದಿಲ್ಲ, ಅದರಲ್ಲೂ ಮಿಥುನ್ ಬಾವ ಇಲ್ಲಿಂದ ಹೊರಟರಲ್ಲ, ಅವರ ಫೋನಲ್ಲಿ ಚಾರ್ಜ್ ಇದ್ದಿದ್ದಿಲ್ಲ, ಅದಕ್ಕೆ ಅವ್ರ ಫೋನು ಸ್ವಿಚ್ ಆಫ್ ಇತ್ತು, ಅವ್ರಿಗೆ ಆನ್ಲೈನ್ ಪೇಮೆಂಟ್ ಕೂಡ ಮಾಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ನನ್ನ ಹತ್ರ ಹಣ ಇತ್ತಲ್ವಾ, ಸೊ ಅದಕ್ಕೆ ನಾನೇ ಕಟ್ಟದೆ. ನೀನೇನು ತಲೆ ಕೆಡಿಸ್ಕೋಬೇಡ ಸಂಗೀತ, ನಾಳೆ ಖಂಡಿತ ಹಣ ಕಟ್ತೀನಿ ಅಂತ ರಾಘು ಹೇಳ್ತಾನೆ. ಈ ಕಡೆ ಪ್ರಣವ್ ಮತ್ತು ತುಳಸಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ. ಆಗ ಪ್ರಣವ್, ಅಮ್ಮ, ಅದೆಷ್ಟೆಲ್ಲ ನೀನು ಸರ್ಕಸ್ ಮಾಡಿದ್ರು ಆ ಝಾನ್ಸಿನ ನನ್ನ ಮದುವೆ ಮಾಡೋಕೆ ಆಗ್ತಾನೆ ಇಲ್ಲಲ್ಲಮ್ಮ ಅಂತ ಹೇಳಿದಾಗ, ಯಾಕೋ ಆತರ ಹೇಳ್ತೀಯಾ, ಪ್ರಯತ್ನ ಪಡ್ತಾ ಇದೀನಲ್ವಾ, ಮಾಡೇ ಮಾಡ್ತೀನಿ, ಅಷ್ಟ್ ಸಲೀಸಾಗಿ ತುಳಸಿ ಯಾವ ಕೆಲ್ಸನೂ ಆಗಲ್ಲ ಅಂತ ಬಿಡಕ್ ಚಾನ್ಸೇ ಇಲ್ಲ ಕಣೋ, ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ಅಂತ ಹೇಳ್ತಾ ಇರುವಾಗ ನಾಗಾರ್ಜುನ, ಅಲ್ಲ ತುಳಸಿ, ಇಷ್ಟೆಲ್ಲ ಆದ್ರೂ ಇನ್ನ ನೀನು ಹೋಪ್ ಇಟ್ಕೊಂಡಿದ್ಯಲ್ಲ, ಅಲ್ಲ ಇದೆಲ್ಲ ನಿನ್ನಿಂದ ಆಗಲ್ಲ, ಬಿಟ್ಬಿಡು, ನೀನ್ ಎಷ್ಟು ದೂರ ಮಾಡ್ತೀನಿ ಅಂದ್ರುನು ಆ ರಾಘು ಜಾನ್ಸಿನ ಬಿಡೋದೇ ಇಲ್ಲ, ಯಾಕೆ ತಲೆ ಕೆಡಿಸ್ಕೊತೀಯ ಅಂತ ಹೇಳಿದಾಗ, ಓ ಹಾಗಾ, ಹಾಗಿದ್ರೆ ವೇಟ್ ಮಾಡು ಅಂತ ಅನ್ಕೊಂಡು ಒಂದ್ ಫೋನ್ ಕಾಲ್ನ ಮಾಡ್ತಾಳೆ. ಅದು ಬೇರೆ ಯಾರಿಗೂ ಅಲ್ಲ, ಝಾನ್ಸಿ ಆಫೀಸಲ್ಲೇ ಕೆಲಸ ಮಾಡೋ ಒಂದ್ ಹುಡುಗಿಗೆ ಕಾಲ್ ಮಾಡ್ತಾಳೆ. ಆ ಕಡೆಯಿಂದ ಹುಡುಗಿ, ಹಾ ಮೇಡಮ್ ಹೇಳಿ ಅಂತ ಹೇಳಿದಾಗ, ಏನು, ಅಲ್ಲ ನಿನ್ನ 6 ತಿಂಗಳಿಂದ ನಾನು ಕೆಲ್ಸಕ್ಕೆ ಸೇರಿಸಿದ್ದು ಏನಕ್ಕೆ, ಅಲ್ಲ ಎಲ್ಲ ಮರ್ತೋಯ್ತಾ ಹೇಗೆ ಅಂತ ತುಳಸಿ ಹೇಳ್ತಾ ಇರುವಾಗ ಆ ಕಡೆಯಿಂದ, ಇಲ್ಲ ಮೇಡಮ್, ಅದೇ ಮರೆಯೋಕ್ ಸಾಧ್ಯ ಮೇಡಮ್, ನನ್ ಜೀವ ಇರೋ ತನಕ ನಿಮ್ನ ನಾನು ಮರೆಯೋದಿಲ್ಲ, ಹೇಳಿ ಮೇಡಮ್ ಏನ್ ಕೆಲಸ ಆಗ್ಬೇಕಿತ್ತು ಅಂತ ಹೇಳಿದಾಗ, ಅದು ನೆನ್ಪಿಟ್ಕೋ ಅಷ್ಟೇ, ಜಾಸ್ತಿ ದಿನ ಋಣನ ಇಟ್ಕೋಬಾರ್ದು, ನಾನೇನಾದ್ರೂ ಕೆಲಸ ಹೇಳಿದ್ರೆ ತಪ್ಪದೆ ಮಾಡು ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾಳೆ. ಈ ಕಡೆ ರಾಮಾಚಾರಿ ಮನೆಯಲ್ಲಿ ನಾಮಕರಣಕ್ಕೆ ಎಲ್ಲಾ ಸಿದ್ಧತೆ ಮಾಡ್ತಾ ಇರ್ತಾರೆ. ಅಂದ್ರೆ ಯಾವ್ದಾದ್ರು ಒಂದು ಒಳ್ಳೆ ಡೇಟ್ ನೋಡಿ ನಾಮಕರಣ ಇಟ್ಕೊಳ್ಳೋಣ ಅಂತ ವ್ಯವಸ್ಥೆ ಮಾಡ್ತಾ ಇರ್ತಾರೆ. ಆಗ ಎಲ್ರು ತುಂಬಾನೇ ಖುಷಿಯಿಂದ ಈ ಸಾರಿ ಅಂತೂ ಎಲ್ರನ್ನೂ ಕರೆದು ಆರಾಮಾಗಿ ಖುಷಿಯಾಗಿ ಎಲ್ಲ ಆಚರಣೆನೂ ಮಾಡ್ಬೇಕು, ಯಾರು ಈ ಸಾರಿ ಮಿಸ್ ಮಾಡಬಾರ್ದು ಅಂತ ಮಾತಾಡ್ಕೊಡ್ತಾ ಇರ್ತಾರೆ. ಆದ್ರೆ ಪಾಪ ನಮ್ ಚಾರೋಗೆ ಅಪ್ಪ ಅಮ್ಮ ಬರಲ್ಲ ಅನ್ನೋ ಒಂದ್ ಬೇಜಾರಲ್ಲಿ ಕೆಳಗಡೆ ಮುಖ ಹಾಕೊಂಡು ಬೇಜಾರಲ್ಲಿ ಕೂತಿರ್ತಾಳೆ. ಆಗ ರಾಮಾಚಾರಿ, ಯಾಕ್ರಿ ಚಾರು ಮೇಡಮ್, ಯಾಕೆ ಈ ತರ ಕೂತಿದ್ದೀರಾ, ಓ ನಿಮ್ಮ ಅಪ್ಪ ಅಮ್ಮ ಬರಲ್ಲ ಅಂತ ಬೇಜಾರಾಗ್ತಿದ್ಯಾ, ಏನು ತಲೆ ಕೆಡ್ಸ್ಕೊಬಿಡಿ, ಅವ್ರು ಒಳ್ಳೇದಾಗೇ ಆಗತ್ತೆ, ಒಳ್ಳೆ ಬುದ್ಧಿ ಬಂದೇ ಬರುತ್ತೆ, ಹೇಗಿದ್ರು ಮಾವ ಆಚೆ ಬಂದೇ ಬರ್ತಾರೆ ಅನ್ನೋ ಭರವಸೆ ನನಗಿದೆ, ನಾನೇನಾದ್ರೂ ಮಾಡ್ತೀನಿ ಅಂತ ಚಾರುಗೆ ಸಮಾಧಾನ ಮಾಡ್ತಾನೆ. ಈ ಕಡೆ ಜಾನ್ಸಿ ರಾಘುಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಅಂದ್ರೆ ಅವಳಿಗೆ ಟೈಮ್ ಆಗಿರುತ್ತಲ್ವಾ ಆಫೀಸ್ಗೆ ಹೋಗಕ್ಕೆ, ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ. ಈ ಇಡಿಯಟ್ ಇನ್ನೂ ಬಂದಿಲ್ಲ, ಅಲ್ಲ ಇವನಿಗೆ ಸ್ವಲ್ಪನಾದ್ರೂ ಟೈಮ್ ಸೆನ್ಸ್ ಇದೆಯಾ, ಬರ್ಲಿ ಇಡಿಯಟ್ಗೆ ಮಾಡ್ತೀನಿ ಅಂತ ವೇಟ್ ಮಾಡ್ತಾ ಇರ್ತಾಳೆ. ಆಗ ರಾಯ್ ಓಡಾಡ್ತಾ ಇರ್ತಾನೆ. ಅಯ್ಯೋ ಈ ರಾಘು ಸರ್ಗಂತರು ಏನ್ ಹೇಳ್ಬೇಕು ಅಂತ ನಂಗೆ ಅರ್ಥನೇ ಆಗಲ್ಲ, ಅಲ್ಲ ಮೇಡಮ್ ಅವ್ರು ಏನು ಅಂತ ಗೊತ್ತು ಆದ್ರೂ ಲೇಟ್ ಆಗಿ ಬಂದ್ಬಿಟ್ರಪ್ಪ ಇವತ್ತು ಅಂತ ಅನ್ಕೋತಾ ಇರುವಾಗ ರಾಘು ಬರ್ತಾನೆ. ಮೇಲ್ಗಡೆಯಿಂದ ತುಳಸಿ ಇದನ್ನೆಲ್ಲ ನೋಡ್ತಾ ಇರ್ತಾಳೆ. ಆಗ ಒಳಗಡೆ ರಾಘು ಬಂದು, ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳಿದಾಗ, ಏನ್ ಗುಡ್ ಮಾರ್ನಿಂಗ್, ಬ್ಯಾಡ್ ಮಾರ್ನಿಂಗ್, ಅಲ್ಲ ನಿನಗೆ ಹೇಳಿದ ಟೈಮ್ ಎಷ್ಟು, 2 ನಿಮಿಷ ಲೇಟ್ ಆಗಿ ಬಂದಿದೀಯಾ, ಕಾಮನ್ ಸೆನ್ಸ್ ಇಲ್ವೇ ನಿನಗೆ, ನಿನಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಬೈಯೋಕ್ ಶುರು ಮಾಡ್ತಾಳೆ. ಅಲ್ಲ ಮೇಡಮ್, ಸ್ವಲ್ಪ ಹೇಳೋದು ಕೇಳಿ, ನನ್ನ ಟೈಮು ಕರೆಕ್ಟ್ ಆಗಿದೆ, ನಿಮ್ ವಾಚಲ್ಲಿ 5 ನಿಮಿಷ ಮುಂದೆ ಇದೆ ಅಷ್ಟೇ, ಬೇಕಿದ್ರೆ ನಿಮ್ ಸೆಲ್ಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಆಗ ಫೋನ್ನಲ್ಲಿ ಕರೆಕ್ಟ್ ಆಗಿ ಟೈಮ್ ಇರುತ್ತೆ, ಆದ್ರೆ ವಾಚಲ್ಲಿ ಮಾತ್ರ 5 ನಿಮಿಷ ಮುಂದೆ ಇರುತ್ತೆ. ಆಗ ಜಾನ್ಸಿ, ಸರಿ ಹಾಗಿದ್ರೆ 5 ನಿಮಿಷ ಲೇಟ್ ಆಗೇ ಹೋಗ್ತೀನಿ ಅಂತ ಒಳಗಡೆ ಹೋಗ್ತಾಳೆ. ಈ ಕಡೆ ರಾಘುಗೆ ಒಂದು ಕಾಲ್ ಬರುತ್ತೆ. ಯಾರ್ದೋ ಹತ್ರ ದುಡ್ಡು ಕೇಳಿರ್ತಾನೆ ರಾಘು. ಅವ್ರು ಕಾಲ್ ಮಾಡಿ, ಓ ಏನಪ್ಪ ರಾಘು ಕಾಲ್ ಮಾಡಿದ್ದೆ ಅಂತ ಹೇಳಿದಾಗ, ಅದು ಹಾಗಲ್ಲಣ್ಣ, ನಿಮ್ ಹತ್ರ ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಹೇಳಿದಾಗ, ಎಷ್ಟಪ್ಪ ಬೇಕು, ಅದು 2 ಲಕ್ಷ ಬೇಕಿತ್ತಣ್ಣ, ಯಾಕಂದ್ರೆ ತಂಗಿ ಕಾಲೇಜಿನ ಫೀಸ್ ಕಟ್ಬೇಕಿತ್ತು, ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳಿದಾಗ, ಅಯ್ಯೋ 2 ಲಕ್ಷನಾ, ಏನಪ್ಪ 2 ಲಕ್ಷ ಒಂದೇ ಸಾರಿ ಕೇಳಿದ್ರೆ ನಾನು ಹೇಗಪ್ಪ ಕೊಡ್ಲಿ ಅಂತ ಹೇಳಿದಾಗ, ಅಣ್ಣ ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ, ಯಾಕಂದ್ರೆ ಇದು ಕಾಲೇಜಿಗೆ ಫೀಸ್ ಕಟ್ಟೋದಲ್ವಾ, ಸೊ ಅವ್ರು ಹೇಳಿದ ಟೈಮಿಗೆ ನಾವು ಕೊಡ್ಬೇಕು, ದಯವಿಟ್ಟು ಏನಾದ್ರು ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ, ಸರಿ ಆಯ್ತಪ್ಪ, ಬೇರೆದವ್ರ ಹತ್ರ ಇತ್ತು ಕೊಡ್ತೀನಿ, ಆದ್ರೆ ಬಡ್ಡಿ ಜಾಸ್ತಿ ಆಗುತ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಇದನ್ನೆಲ್ಲ ನೋಡ್ತಾ ತುಳಸಿ ಮೇಲೇನೆ ನಿಂತ್ಕೊಂಡಿರ್ತಾಳೆ. ಆಗ ತುಳಸಿಗೆ ಒಂದು ಪ್ಲಾನ್ ಬರುತ್ತೆ, ಹೇಗಾದ್ರೂ ಮಾಡಿ ರಾಘವೇಂದ್ರನ ಆಚೆ ಹಾಕ್ಬೇಕಲ್ಲ ಅಂತ ಏನೋ ಒಂದು ಕ್ರಿಮಿನಲ್ ಮೈಂಡ್ ಓಡಿಸಿ ಏನೋ ಒಂದು ಪ್ಲಾನ್ ಮಾಡಿ ಆಫೀಸಲ್ಲಿ ಇರೋ ಒಂದು ಹುಡುಗಿಗೆ ಕಾಲ್ ಮಾಡಿ ಹೇಳ್ತಾಳೆ, ಓ ನೀನ್ ಹೇಳ್ತಾ ಇದ್ದೆಲ್ಲ ನನ್ನ ಋಣನ ಹೇಗ್ ತೀರ್ಸ್ಕೋಬೇಕು ಅಂತ,
ಆ ಟೈಮು ಇವಾಗ ಬಂತು, ನಾನು ಹೇಗೆ ಹೇಳ್ತೀನಿ ಆ ತರ ಮಾಡು ಅಷ್ಟೇ ಅಂತ ಫೋನಲ್ಲಿ ಸೈಲೆಂಟ್ ಆಗಿ ಹೇಳ್ತಾಳೆ. ಈ ಕಡೆ ಆಫೀಸಲ್ಲಿ ರಾಘು ಬರ್ತಾನೆ. ಮೇಡಮ್ನ ಡ್ರಾಪ್ ಮಾಡಿ ಸುಮ್ಮನೆ ನಿಂತ್ಕೊಂಡಿರ್ತಾನೆ. ಆಗ ರಾಯ್ ಬಂದು, ಏನ್ ಸಾರ್, ಏನ್ ಪ್ರಾಬ್ಲಮ್ಮು, ಏನ್ ಹಣ ಬೇಕಿತ್ತಾ, ಯಾರ್ದೋ ಹತ್ರ ದುಡ್ಡು ಕೇಳ್ತಾ ಇರೋ ತರ ಇತ್ತು, ಏನ್ ಸಾರ್ ಏನಾಯ್ತು, ಏನ್ ಪ್ರಾಬ್ಲಮ್ಮು, ಹೇಳಿ ಎಷ್ಟ್ ಬೇಕು, 2,000 ಬೇಕಾ, 5,000 ಬೇಕಾ ಅಂತ ಕೇಳಿದಾಗ, ಇಲ್ಲ ರಾಯ್, ನನ್ಗೆ 5,000 2,000 ಬೇಕಾಗಿಲ್ಲ, 2 ಲಕ್ಷ ಬೇಕು ಅಂತ ರಾಘು ಕೇಳ್ತಾನೆ. ಏನ್ ಸಾರ್, 2 ಲಕ್ಷನಾ, ಏನ್ ಮಾಡ್ತೀರಾ ಸರ್ ಅದನ್ನ ಅಂತ ಹೇಳಿದಾಗ, ಅದು ಸಂಗೀತನ ಕಾಲೇಜ್ ಫೀಸ್ಗೆ ಬೇಕಿತ್ತು, ಅದಕ್ಕೆ ಅವ್ರು ಇವ್ರನ್ನ ಕೇಳ್ತಾ ಇದ್ದೆ ಅಂತ ಹೇಳಿದಾಗ, ಯಾಕೆ ಸರ್ ಅವ್ರ ಇವ್ರನ್ನ ಕೇಳ್ತೀರಾ, ಅದನ್ನ ಬಿಟ್ಟು ಯಜಮಾನ್ರನ್ನ ಕೇಳ್ಬೋದಲ್ವಾ, ಅವರು ಖಂಡಿತ ನಿಮ್ಗೆ ಇಲ್ಲ ಅಂತ ಹೇಳಲ್ಲ ಅಂತ ಹೇಳಿದಾಗ ರಾಘು, ಬೇಡ ರಾಘು, ಆ ತರ ಎಲ್ಲ ನನಗೆ ಹಣ ಕೇಳಕ್ಕೆ ಇಷ್ಟ ಇಲ್ಲ. ಯಾವತ್ತು ಸಂಬಂಧಿಕರಲ್ಲಿ ದುಡ್ಡನ್ನ ಕೇಳಿ ಯಾವತ್ತು ನಾವು ದೂರ ಆಗ್ಬಾರ್ದು, ಯಾಕಂದ್ರೆ ದುಡ್ಡು ಮನುಷ್ಯನ ದೂರ ಮಾಡುತ್ತೆ ಅಂತ ಹೇಳಿದಾಗ, ಏನ್ ಸಾರ್ ನೀವು ಈ ತರ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇರುವಾಗ ಝಾನ್ಸಿ ಅಲ್ಲಿಗೆ ಬರ್ತಾಳೆ. ಅದೇ ಟೈಮಿಗೆ ಏನ್ ಮಾತಾಡ್ತಾ ಇದ್ರಿ, ಏನೋ ಮಾತಾಡ್ತಾ ಇದ್ರಿ ಹಣದ ವಿಷಯ ಅಂತ ಹೇಳಿದಾಗ, ಅದು ಹಾಗಿಲ್ಲ ಮೇಡಮ್, ಅದು ರಾಘು ಸರ್ಗೆ ಏನೋ 2 ಲಕ್ಷ ಹಣ ಬೇಕಿತ್ತಂತೆ, ಅಡ್ವಾನ್ಸ್ ಕೊಡ್ತಾರೋ ಏನೋ ಮೇಡಮ್ ಅಂತ ಕೇಳ್ತಾ ಇದ್ರು. ಆದ್ರೆ ನಾನ್ ಹೇಳ್ದೆ, ನಮ್ ಮೇಡಮ್ ಅವರು ಈ ತರಕ್ಕೆಲ್ಲ ಇಲ್ಲ ಅಂತ ಹೇಳಲ್ಲ, ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದೆ ಅಂತ ರಾಯ್ ಹೇಳ್ತಾನೆ. ಏನ್ ಇಡಿಯಟ್, ನನ್ನ ಏನ್ ಅನ್ಕೊಂಡಿದೀಯ ನೀನು, ಅವನು ಬಂದಿರೋದೇ ಇಲ್ಲಿ ಸಾಲ ತೀರ್ಸಕ್ಕೆ, ಅದರಲ್ಲೇ ಅವನ್ಗೆ ಅಡ್ವಾನ್ಸ್ ಬರೀಬೇಕಂತ, ಫಸ್ಟ್ ಈ ತರ ಎಲ್ಲ ಹಣ ಕೇಳೋದ್ ಬಿಟ್ಟು ನೀಟಾಗಿ ಕೆಲಸ ಮಾಡಂತ ಹೇಳವನಿಗೆ ಅಂತ ಹೇಳಿ ಬೈದು ಆಚೆ ಹೋಗ್ಬಿಡ್ತಾಳೆ. ಈ ಕಡೆ ರಾಮಾಚಾರಿ ಲಾಯರ್ ಹತ್ರ ಬಂದಿರ್ತಾನೆ. ಹೇಗಾದ್ರೂ ಮಾಡಿ ಚಾರು ಅಪ್ಪನ್ನ ಜೈಲಿಂದ ಆಚೆ ಕರ್ಕೊಂಡ್ ಬರ್ಬೇಕು ಅಂತ ಹೋಗಿರ್ತಾನೆ. ಅದ್ರ ಲಾಯರ್ ಹತ್ರ ಮಾತಾಡಿದಾಗ, ಇಲ್ಲ ಎಲ್ಲ ಪ್ರೊಸೀಜರ್ ಎಲ್ಲ ನಡೀತಾ ಇದೆ, ಅವರು ನಿರಪರಾಧಿ ಅಂತ ಪ್ರೂವ್ ಆಗಿದೆ, ಇದೇ ತಿಂಗಳು 27ನೇ ತಾರೀಕಿಗೆ ಅವರು ರಿಲೀಸ್ ಆಗ್ತಾರೆ ಅಂತ ಹೇಳಿದಾಗ ರಾಮಾಚಾರಿಗೆ ತುಂಬಾನೇ ಖುಷಿ ಆಗುತ್ತೆ. ಓ ಹೌದಾ, ಹಾಗಿದ್ರೆ ಒಳ್ಳೇದಾಯ್ತು, ಹೇಗಿದ್ರು ನನ್ನ ಮಗಳದು 28ನೇ ತಾರೀಕಿಗೆ ನಾನು ನಾಮಕರಣ ಇಟ್ಕೊಂಡಿದ್ದೆ, ಅವಾಗ ಮಾವನವರು ಬಂದ್ರೆ ನಂಗೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಮನೇಲಿ ಮಂಜುಳಾ ಯಾಕೋ ತುಂಬಾನೇ ಕೋಪದಲ್ಲಿ ಕೂತಿರ್ತಾಳೆ. ಅದೇ ಟೈಮಿಗೆ ಸಂಗೀತ ಮನೆ ಒಳಗಡೆ ಬರ್ತಾಳೆ. ಸಂಗೀತನ ನೋಡಿ, ನಿಂತ್ಕೊಳ್ಳೆ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ, ಅದು ಅಮ್ಮ ಕಾಲೇಜ್ಗೆ ಹೋಗಿದ್ನಮ್ಮ ಅಂತ ಸಂಗೀತ ಹೇಳ್ತಾಳೆ. ಹಾ, ಕಾಲೇಜ್ಗೆ ಹೋಗಿದ್ದೀಯಾ, ಅದ್ ಹೇಗೆ ಪಾರ್ಕ್ ಅಲ್ಲಿದ್ದೆ, ಮತ್ತೆ ಪಾರ್ಕ್ ಅಲ್ಲ ನಿನ್ ಕಾಲೇಜ್ ಇರೋದು ಅಂತ ಕೇಳಿದಾಗ, ಅದು ಅಮ್ಮ ಅಂತ ತರವರ್ಸೋಕೆ ಶುರು ಮಾಡ್ತಾಳೆ. ಏನೇ ಈ ತರ ಮಾತಾಡ್ತಾ ಇದೀಯಾ, ಅಂದ್ರೆ ಕಾಲೇಜ್ ಬಿಟ್ಟು ನೀನು ಪಾರ್ಕಿಗೆ ಹೋಗಿದ್ದೇನೆ ಲಲ್ಲೆ ಹೊಡೆಯೋಕೆ ಅಂತ ಜೋರಾಗಿ ಬೈಯೋಕ್ ಶುರು ಮಾಡ್ತಾಳೆ. ಆಗ ದೊಡ್ಡಪ್ಪ ಬಂದು, ಏನಾಯ್ತು ಮಂಜುಳಾ, ಯಾಕೆ ಈ ತರ ಸಿಟ್ಟಾಗಿದ್ಯಾ, ಯಾಕೆ ಬೈತಾ ಇದೀಯ ಅವಳನ್ನ, ಏನಾಯ್ತು ಅಂತ ಹೇಳಿದಾಗ, ಅದು ಮಾವ ನಿಮ್ಗೆ ಗೊತ್ತಿಲ್ಲ, ಇವಳು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದಾಳೆ, ಈ ಮನೆ ಮರ್ಯಾದೆ ತೆಗಿತಾ ಇದ್ದಾಳೆ ಅಂತ ಹೊಡೆಯೋಕೆ ಶುರು ಮಾಡ್ತಾಳೆ. ಅದೇ ಟೈಮಿಗೆ ರಾಘು ಅಲ್ಲಿಗೆ ಬರ್ತಾನೆ. ಏನಾಯ್ತು ಚಿಕ್ಕಮ್ಮ, ಏನಾಯ್ತು, ಯಾಕೆ ಅವಳನ್ನ ಹೊಡಿತಾ ಇದ್ದೀರಾ ಅಂತ ಕೇಳಿದಾಗ, ನಿಂಗೆ ಗೊತ್ತೇನಪ್ಪ, ನಿಮ್ ತಂಗಿ ಅವಳಿಗೋಸ್ಕರ ಇಷ್ಟೊಂದೆಲ್ಲ ಹಣ ಖರ್ಚು ಮಾಡ್ತಾ ಇದೆಯಲ್ಲ, ಅವಳು ಯಾವ ಕಾಲೇಜ್ಗೂ ಹೋಗ್ತಾ ಇಲ್ಲ, ಬದಲಾಗಿ ಪಾರ್ಕ್ ನಲ್ಲಿ ಲಲ್ಲೆ ಹೊಡಿತಾ ಇದ್ದಾಳೆ ಅಂತ ಹೇಳಿದಾಗ, ಅಲ್ಲ ಚಿಕ್ಕಮ್ಮ, ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ರು ಅಂತ ಹೇಳಿದಾಗ, ಪಕ್ಕದ ಮನೆ ಪಂಕಜಕ್ಕ ಹೇಳಿದ್ಲು ನನಗೆ ಇದನ್ನೆಲ್ಲ ಅಂತ ಹೇಳಿದಾಗ, ಏನ್ ಚಿಕ್ಕಮ್ಮ, ಯಾರ್ಯಾರ್ದು ಮಾತು ಕಟ್ಕೊಂಡು ನೀವು ಅವಳ ಮೇಲೆ ಕೈ ಮಾಡ್ತಾ ಇದೀರಲ್ಲ, ಅಲ್ಲ ಸಂಗೀತ ಏನು ಅಂತ ನಿಮ್ಗೆ ಗೊತ್ತಿಲ್ವಾ, ಅವಳು ಅದಕ್ಕೆ ಹೋಗಿದ್ಲು ಅಂತ ಹೇಗ್ ಹೇಳ್ತೀರಾ, ಎಲ್ಲಾನು ನಾವು ತಿಳ್ಕೊಂಡು ಮಾತಾಡ್ಬೇಕಲ್ವಾ ಅಂತ ರಾಘು ಹೇಳ್ತಾನೆ. ಈ ಕಡೆ ಝಾನ್ಸಿ ಮೇಲ್ಗಡೆಯಿಂದ ಇಳಿದು ಬರ್ತಾ ಇರ್ತಾಳೆ. ಆಗ ಮಲ್ಲಿ ಝಾನ್ಸಿ ಅಮ್ಮನ ಫೋಟೋನ ಒರೆಸ್ತಾ ಇರ್ತಾಳೆ. ಪಾಪ ಬೈ ಚಾನ್ಸ್ ಆಗಿ ಕೈ ಮಿಸ್ ಆಗಿ ಫೋಟೋ ಕೆಳಗಡೆ ಬಿದ್ದು ಒಡೆದೋಗ್ಬಿಡುತ್ತೆ. ಆಗ ಝಾನ್ಸಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಟಾಟಾ, ಬೈ ಬೈ ಅಂಡ್ ಟೇಕ್ ಕೇರ್.